सप्ताश्वरतमारूढम् प्रचण्डं कश्यपात्मजम् श्वेतपद्मधरं देवं तं सूर्यं प्रणमामि तं सूर्यं प्रणमाम्यहम्। ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ ಭಾಸ್ಕರ. ಹರಿಯಲಾರದ ಘೋರಸಂ ದೇಹದಾಬ್ದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಭಾಸ್ಕರ. ಮನದಿ ಮೂಡಿದ ಅಂಧಕಾರವ ಬೆಳಗಿಸೆಂದು ಭಾಸ್ಕರ. ಬೆಳಗಿಸೆಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶಕ್ಕೆ ಭಾಸ್ಕರ. ಬಂಧು ಬಾಂಧವರೆಂಬ ಪಾಶ ಎಂದು ಸಿಲುಕೆ ನೊಂದೆ ತಾಪದೆ ಭಾಸ್ಕರ. ಎಂದು ಸಿಲುಕಿ ನೊಂದೆ ತಾಪದೆ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರಂತಿಯನ್ನು ಭಂಗಪಡಿಸಲು ಕಾರಣವೇನು? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಪ್ರಥಮವಾಗಿ ಪರಿಚಯಿಸಿದ ಸ್ತ್ರೀ ನಾನು. ಕುಂತಿದೇವಿ ನನ್ನ ಹೆತ್ತ ತಾಯಿ, ನನ್ನ ಜನ್ಮದಾತೆ ಕುಂತಿದೇವಿ. ಹೀಗೋ ತಾಯಿ ನಿನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಎಂತಹ ಕೀರ್ತಿಶಾಲಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ?
ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರ ಪ್ರಾಣಿಗಳೂ ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು ಹೋವು. ಹೀಗಿರುವಾಗ ಎಲ್ಲರೂ ನನ್ನನ್ನು ಹೀನ, ನೀಚ ಕುಲದವನು, ಸೂತ ಕುಲದವನು ಎಂದು ಹೀಯಾಳಿಸುತ್ತಿರುವಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ, ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ? ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ನಿನ್ನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ಕರುಣೆಯ ತೋರಿದೆ, ಕುವರನ ಹಾಡಿದೆ. ಅಮ್ಮ, ಕರುಣೆಯ ತೋರಿದೆ, ಕುವರನ ಹಾಡಿದೆ. ಎಂದಿಗೆ ಹೀರುಣವಾ ತೀರಿಸಲೇನಾ? ಎಂದಿಗೆ ಹೀರುಣವಾ ತೀರಿಸಲೇನಾ? ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಅಮ್ಮ, ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗುವ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗುವಮ್ಮನಾದಾಗ ಏನೊಂದ ಹರಿಯೇ. ಮಗುವಮ್ಮನಾದಾಗ ಏನೊಂದ ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ, ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯೇ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯೇ. ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಮಮಕಾರ ಏಕಿಲ್ಲ ತಾಯೇ. ಅಮ್ಮ,
ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ ನಿನಗಿಹುದೇ ಕೊರತೆ. ಐವರ ಮಾತೆ ನಿನಗಿಹುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವೋ ಲಭಿಸಿತಮ್ಮ. ಲಭಿಸಿತಮ್ಮ ಲಭಿಸಿತಮ್ಮ ಲಭಿಸಿತಮ್ಮ. ಅಮ್ಮ ಅಮ್ಮ
ಹಾಗೆಲ್ಲ ಮಾತನಾಡಬೇಡ ಕಂದ. ಈಗಾಗಲೇ ನಾನು ಸಾಕಷ್ಟು ನೊಂದಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುತ್ತಿರುವುದು ಕರ್ಣ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಒಂದು ಅಪರಾಧದಿಂದ ಅದನ್ನು ಯಾರ ಬಳಿಯಲ್ಲಿಯೂ ಹೇಳಲಿಕ್ಕಾಗದೆ ಎಷ್ಟು ಸಂಕಟ ಅನುಭವಿಸಿದ್ದೇನೆ ಆ ಪರಶಿವನಿಗೆ ಗೊತ್ತು ಕರ್ಣ. ಇಲ್ಲಿಯವರೆಗೂ ನೀನು ಬದುಕಿದ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ನಿನ್ನನ್ನು ನೋಡಲೆಂದು ಅಪ್ಪಿ ಮುದ್ದಾಡಲೆಂದು ಓಡೋಡಿ ಬಂದೆ ಕಂದ. ದಯಮಾಡಿ ಈ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯರು. ನನ್ನ ಕರ್ಮಕ್ಕೆ ನೀನೇನು ತಾಯೇ ಮಾಡಿಯೇ? ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಯಾದ ಕರ್ಣನಿಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನನ್ನಾದರೂ ಕೇಳು, ನಡೆಸಿಕೊಡುವೆನು. ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಅಮ್ಮ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ಅಮ್ಮ, ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮ ಪಾಪಿಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಮುಂದೆ ಹುಟ್ಟುವ ಮೊಮ್ಮಕ್ಕಳು ನನ್ನ ಕರ್ಣನಿಂತಹ ನೀಚನೆ ಎಂದು ಶಪಿಸದಿಹರೆ. ವೀರ ಮಾತೆಯಾದ ನೀನು ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ವೇ? ನೀವು 6 ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೇ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಯಿ ಪಾಂಡವಾಮೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಜೀವಕ್ಕೆ ಭಯವಿಲ್ಲ. ಬಿಡು ನಿನ್ನ ವ್ಯತೆಯನ್ನು. ವೀರಾಧಿವೀರನು ಆದ ನೀನು, ಶೂರಾದಿ ಶೂರನು ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೀಗೆ ತಾನೇ ಭಯಪಡದಿರಲಿ ಕಂದ, ಹೀಗೆ ತಾನೇ ಭಯಪಡದಿರಲಿ. ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರೋನ್ಮುಖನಾಗು ಕುಮಾರ. ಅಮ್ಮ, ಕರ್ಣನಿಂತಹ ನೀಚನಲ್ಲ ತಾಯಿ. ಪೌರುಷನವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ದೂಡಿಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಕದಂತೆ ನನ್ನನ್ನೇ ನಂಬಿ ಯುದ್ಧ ಮಾಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ಸರ್ವದಾಗಲಾರದು ತಾಯಿ, ಸರ್ವದಾಗಲಾರದು. ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ. ಆದರೆ ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು, ಅವರನ್ನು ಉಳಿಸು. ಉಳಿಸುತ್ತೇನೆ, ಉಳಿಸುವೆನು. ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಹತನಾದರೂ, ನನ್ನಿಂದ ಅರ್ಜುನನೇ ಹತನಾದರೂ ನಿನಗೆ 5 ಮಕ್ಕಳು ಉಳಿದವರು. ಚಿಂತಿಸಬೇಡಮ್ಮ. ಜನ್ಮದಾತೆ ಪರಮ ಪುನೀತೆ. ಅಮ್ಮ, ಜನ್ಮದಾತೆ
ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯಿ ಮಮತೆಯ ಮಾತೃದೇವತೆ ಅಮ್ಮ ಮಕ್ಕಳೈವರನು ಮುತ್ತಿಟ್ಟು ಸಾಕಿದೆ ಅಮ್ಮ ಮಕ್ಕಳೈವರನು ಮುತ್ತಿಟ್ಟು ಸಾಕಿದೆ ಕರುಳಿನ ಕುಡಿಯನು ಕಡಲೊಳು ನೋಕಿದೆ ಅಮ್ಮ ಕರುಳಿನ ಕುಡಿಯನು ಕಡಲೊಳು ನೋಗಿದೆ ಈ ಅಪಮಾನವ ಸಹಿಸಲಾರೆ ಅಮ್ಮ ಈ ಅಪಮಾನವ ಸಹಿಸಲಾರೆ ಎಂದಿಗೂ ನಿನ್ನ ಜೊತೆ ನಾ ಬರಲಾರೆ ಎಂದಿಗೂ ನಿನ್ನ ಜೊತೆ ನಾ ಬರಲಾರೆ ಜನ್ಮದಾತೆ ಪರಮ ಪುನೀತೆ ಅಮ್ಮ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯಿ ಮಮತೆಯ ಮಾತೃದೇವತೆ ಅಮ್ಮ ನೀಯನ್ನ ಕರೆದರೆ ನಾ ಬರಲಾರೆ ಅಮ್ಮ ನೀಯನ್ನ ಕರೆದರೆ ನಾ ಬರಲಾರೆ ಮಿತ್ರ ಸುಯೋಧನನ ಕೈ ಬಿಡಲಾರೆ ಅಮ್ಮ ಮಿತ್ರ ಸುಯೋಧನನ ಕೈ ಬಿಡಲಾರೆ ವೈರಿ ಪರ್ತನ ಶಿರವ ಉಳಿಸಲಾರೆ ಅಮ್ಮ ವೈರಿ ಪರ್ತನ ಶಿರವ ಉಳಿಸಲಾರೆ ಎಂದಿಗೂ ನಿನ್ನ ಜೊತೆ ನಾ ಬರಲಾರೆ ಅಮ್ಮ ಎಂದಿಗೂ ನಿನ್ನ ಜೊತೆ ನಾ ಬರಲಾರೆ ಜನ್ಮದಾತೆ ಪರಮ ಪುನೀತೆ ಅಮ್ಮ ಜನ್ಮದಾತೆ ಪರಮ ಪುನೀತೆ ಮಮತೆಯ ಮಾತೃದೇವತೆ ತಾಯಿ ಮಮತೆಯ ಮಾತೃದೇವತೆ ಏಕಪ್ಪ ಆ ನನ್ನ ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ ಅಮ್ಮ ಆತರ ಇರಲಿ ಬಿಡು ಕಂದ, ಹೋಗಲಿ ಬಿಡು. ಕಡೆಯದಾಗಿ ಈ ನಿನ್ನ ತಾಯಿಯ ಒಂದು ಮಾತನ್ನಾದ್ರೂ ನಡೆಸಿಕೊಡುವಿಯಾ ಪುತ್ರ? ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವ ಭಾಗ್ಯ ನನ್ನದಾಗಲಿ ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವಿಯಾ ಕಂದ? ಸತ್ಯವಾಗಿ ನಡೆಸಿಕೊಡುವುದು ಹೇಳಮ್ಮ. ಕರ್ಣ, ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ
ನಾನು ಮಾತ್ರ ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ ಅಮ್ಮ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಇಗೋ ನೀಡುವೆನು ಭಾಷೆಯನು ಬಿಡು ಚಿಂತೆಯ ಜನನೇ, ಬಿಡು ಚಿಂತೆಯ ಜನನೇ. ಅಮ್ಮ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಅಮ್ಮ ಹಿಡಿಯುವುದೊಂದೇ ಬಾಣದ ಗುರಿಯು ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ, ಈ ಭೂಮಿಯ ಬೆರೆದು ನಿಲ್ಲಲಿ ಅಮ್ಮ. ಮುಗಿಲೆ ಹಿಡಿದು ಬರಲಿ, ಈ ಧರೆಯ ಬೆರೆದು ನಿಲ್ಲಲಿ. ನಿನ್ನಾಣೆ ಸತ್ಯವಮ್ಮ, ಇಟ್ಟಾಣೆ ತಪ್ಪೆನಮ್ಮ, ಬಿಡು ಚಿಂತೆಯ ಜನನೇ. ಅಮ್ಮ ಎಂತಹ ಮಾತನ್ನು ಕೇಳಿಬಿಟ್ಟ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ಆ ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕುಮಾರ ಎಂದು ವಾಗ್ದಾನ ಪಡಲಿ. ಆಗಲಿ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ.
ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿಂದು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಕರ್ಣ, ನಿನ್ನ ಪ್ರಥಮ ದರ್ಶನವು ಇಂದಾಯಿತು. ಪುನಃ ನಿನ್ನ ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ? ಕರ್ಣ, ಹೌದು ತಾಯಿ. ಕಡೆಯದಾಗಿ ನನ್ನದೊಂದು ಮಾತನ್ನು ಕೇಳಿಕೊಳ್ಳುವ, ಅತಿ ವಿನಯದಿಂದ ಕೇಳಿಕೊಳ್ಳುವೆನು. ನಡೆಸಿಕೊಡುವೆಯಾ ತಾಯಿ? ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರದಂತಹ ಪಾಪಿಯೇ ನಾನು. ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಅಮ್ಮ, ಹೌದು ತಾಯಿ. ಈ ಯುದ್ಧದಲ್ಲಿ ನಾನೊಂದು ವೇಳೆ ಹತನಾದರೆ ಸತ್ಯರ ಸಂತನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕಾಗಿ ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಇಂದೇಕಿಂತಹ ದುಶ್ಶಕುನ. ಪ್ರಾತಃ ಕಾಲದ ಉದಯಗೀತವು ಶ್ರುತಿ ತಪ್ಪಿ ಮೃತ್ಯುವಿನ ತೂರ್ಯ ಸ್ವರದಂತೆ ಕೇಳಿ ಬಂದಿತು. ಅದರೊಡನೆ ಅಘೋರಸ್ಥವಾದ ವೇಣುವನದಲ್ಲಿ ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೂಬಿಗಳ ಅಮಂಗಳ ಸ್ವರವು ಮಿಳಿತವಾಯಿತು. ಉದಯೋನ್ಮುಖವಾದ ಪ್ರಾತಃ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತು ಒಂದು ಕಣ್ಣುಗಳ ಮುಂದೆ ನಿಂತಿತು. ನೋಡುತ್ತಿದ್ದ ಹಾಗೆ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಗುರುಳಿದವು. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ವಿಪತ್ತನ್ನು ಸೂಚಿಸುವವು? ಕುರುವಂಶದ ಮತ್ತಾವ ಅನರ್ಥ ಪರಂಪರೆಯು ಈ ದಿನವೂ ಭಾಸವಾಗುವುದು. ಹೇ ವಿಧಾತ, ನನ್ನ ಪುತ್ರರಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರು. ನನ್ನನ್ನು ಅರಸಿ ಆಶೀರ್ವಾದ ಮಾಡು ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ? ಕುಮಾರ, ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಬಲ ಇರುವವರೆಗೂ ಈ ದುರ್ಯೋಧನನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅದಲ್ಲದೆ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳನವಾಗಿರುವುದು ನಿನಗೆ ತಿಳಿದಿಲ್ಲವೇ ಅಮ್ಮ? ತಿಳಿದಿರುವೆನು. ಆದರೆ ಅದನ್ನು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ಮಾತ್ರ ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ತೆಗೆದ ಕಾಲಕೂಟವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಯುದ್ಧದ ಚಿಂತೆಯನ್ನು ಬಿಡು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ಅಮ್ಮ, ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವ ಜನನಿ. 100 ಜನ ವೀರಪುತ್ರರನ್ನು ಎತ್ತ ಈ ವೀರ ಮಾತೆಯು ಅಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವಳೆ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನಾ ಧರ್ಮವನ್ನೇ ಪಾಲನೆ ಮಾಡುವೆನು. ನನ್ನನ್ನು ಆಶೀರ್ವದಿಸು ಜನನಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಾಗಿ ಹಿಂಸಿಸಿದೆ, ಮೋಸದಿಂದ ರಾಜ್ಯವನ್ನು ಅಪಹರಿಸಿದೆ.
ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯ ಮಾತೃತ್ವವನ್ನು ಕಾಲಿನಿಂದ ತುಳಿದೆ. ನಿನ್ನಂಥ ಲೋಭಿಯು, ಧೂರ್ತನು, ನೀಚಾಶಯನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಅಮ್ಮ, ಆ ಪಾಂಡವರು ಮಾಡಿತು ಧರ್ಮ ಸಮ್ಮತವೇ ಆದರೆ ಆ ಧರ್ಮಕ್ಕೆ ನನ್ನ ಶತಾಧಿಕಾರ ಧಿಕ್ಕಾರವಿರಲಿ ತಾಯಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ ತಾಯಿ, ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ, ಇಲ್ಲ ನನ್ನ ಅಂತಃಸ್ಪುರದ ಓರ್ವ ಸಾಮಾನ್ಯ ದಾಸಿಗಾಗಲಿ ಎಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ? ಒಣಬದ್ಧವನ್ನು ನಿರಾಕರಿಸಿ ಪೃಥ್ವಿಯೇ ನನಗೆ ಪ್ರತಿಕಕ್ಷ ಆಗಿ ನಿಂತಿದ್ದರು ಲೆಕ್ಕಿಸದೆ ಅಪಮಾನದ ಕ್ರೋಧವನ್ನು ಮಾಡಿಬಿಡುತ್ತಿದ್ದೆ. ಆದರೆ ಆ ಧರ್ಮಧುರೀಣರಾದ ಪಾಂಡವರು ಮಾಡಿದ್ದೇನು? ಹೇಳಿಯು ನಿಸ್ಸಾಯಕನು ಒಪ್ಪದಂತಹ ತಟಸ್ಥ ಭಾವ. ಅದಕ್ಕೆ ಅಮ್ಮ, ಆ ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಲೆಂದು ಶಂತ ದುಷ್ಯಂತಾದಿ ನಮ್ಮ ಪೂರ್ವಜರ ದುಷ್ಕೀರ್ತಿಯ ಕಳಂಕವನ್ನು ಕಳೆಯುವ ಸಲುವಾಗಿಯೇ ಈ ಯುದ್ಧ. ಅದಕ್ಕೋಸ್ಕರ ನಾನು ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಸಿ ಆಶೀರ್ವಾದ ಮಾಡು ಜನನಿ. ನನ್ನ ಆಶೀರ್ವಾದವನ್ನು ಬಯಸುವಿಯಾ ಪುತ್ರ? ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆ ಅಷ್ಟೊಂದು ಅಗತ್ಯವೇ ನಿನಗೆ? ದುಷ್ಟ, ಆದರೆ ನೀನದನ್ನು ಹೊಂದಲಾರೆ. ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ಸ್ಫೂರ್ತಿಯು ನಾಶವಾಗುವಂತೆ ಮಾಡಿ. ಏಕೆಂದರೆ ನನ್ನ ಆಶೀರ್ವಾದದ ಸ್ವರವು ಈ ಉತ್ತಪ್ತ ಹೃದಯದ ದಾವಾಗ್ನೆಯಲ್ಲಿ ಕಾದು ಅಗ್ನಿವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸುವುದು. ಪಾಪಿ ಅನುತಾಪದಂತೆ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಹಿಂಬಾಲಿಸುವುದು. ಹೋಗು ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ ಆ ನನ್ನ ಶತ್ರು ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನ ಮಾಡಿಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗುವುದು. ಮುಳುಗಿವಾಗಲಿ. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯುವವು. ಹರಿದು ಹೋಗಲಿ. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ಹಿಡಿದು ನಿಲ್ಲಲಿ. ನಿಲ್ಲಲಿ, ನಿಲ್ಲಲಿ. ನೀನೇನು ಮಾನವನೋ? ಮಾನವ ರೂಪದ ದಾನವನೋ? ಇಲ್ಲ, ಇಲ್ಲ ತಾಯಿ, ನಾನು ಈ ಕ್ಷಣದಿಂದ ಮಾನವನಲ್ಲ, ಮಾನವ ರೂಪದ ಮಹಾನ್ ದುರ್ದಾನವ. ಶಿವ 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 ಶಿವ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗ ಇವನು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ಅನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನು ದುಃಖಮಯವಾಗಿ ಮಾಡಿರುವನು. ಆದರೂ ನಾನಿವನನ್ನು ತ್ಯಜಿಸಲಾರೆ. ಏನೇ ಆಗಲಿ, ಈತ ನನ್ನ ಮಗನು. ಇವನನ್ನು ಆಶೀರ್ವದಿಸಿ ಕಳುಹಿಸಿಕೊಡಬೇಕಾದದ್ದು ತಾಯಿಯಾದ ನನ್ನ ಕರ್ತವ್ಯ. ಕುಮಾರ, ಸುಯೋಧನ, ಬಾ ಕಂದ, ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ದುರ್ಯೋಧನ, ರಣರಂಗದ ಅಪ್ರತಿಮ ಪೌರುಷದೆ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಪ್ರಿಯತನಯ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯಥೋ ಧರ್ಮ ತಥೋ ಜಯಃ, ಯಥೋ ಧರ್ಮ ತಥೋ ಜಯಃ. ಹೌದು,
ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ರಣಗುಣಕ್ಕನುಕೂಲವಾಗಿ ರಣಕಣವನ್ನು ತೊಟ್ಟ ಈ ಚಲನಂಕ ಮಲ್ಲನಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ, ಮುಳುಗಲಿ ರಣಕಹಳಗಳು, ದಾಶ ದಿಕ್ಕುಗಳು ಕಿವುಡಾಗುವಂತೆ ಓರ್ಕರಿಯಲಿ ರಣಬೇರಿಗಳು, ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನದ ಮಂಗಳದ ಮುಂಬಳಕೆ ಓ ಪಾಂಡವರಿಗೆ ಅಮಂಗಳಕ್ಕೆ ನಾಂದಿ. ಇಂದಿನದ ಮುಂಗಳದ ಬೆಂಬಳಕೆ ಓ ಪಾಂಡವರ ಅಮಂಗಳಕ್ಕೆ ನಾಂದಿ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ವೀರ ನಾನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣವನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತವಾಗಿರುವ ಆ ಕ್ಷತ್ರಿಯ ಯೋಧನನ್ನು ನನಗೆ ತೋರಿಸು. ಅರ್ಜುನ ನೋಡು, ವಿಜಯ ಜವದೊಳ್ಳಿ ಚಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ವಾರ್ತಾ ಪರಮಾತ್ಮ, ವಿಜಯ ಜವದೊಳ್ಳಿ ಚಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ವಾರೈ ಮುರಳೀಧರ. ಪರಮಾತ್ಮ, ವಾರ್ತಾ ವಾರೈ ಮುರಳೀಧರ. ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ. ಪರಮಾತ್ಮ, ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ. ಬಾರೈ ಮುರಳೀಧರ. ಅಸಿತ ನಿರ್ವಾಹಯುತ ಮಹಾಭೀಕರ ಜಯ ಧ್ವನಿಪರ. ಪರಮಾತ್ಮ, ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕುಮಾರು ಭಯಂಕರ. ಅರ್ಜುನ, ಸಹಸ್ರ ಕುಮಾರು ಭಯಂಕರ ಮಹಾಪ್ರತಿಕ ಬಹುಪದಾದಿ ಪರಿಣತ. ಪರಮಾತ್ಮ, ಮಹಾಪ್ರತಿಕ ಬಹುಪದಾದಿ ಪರಿಣತ ಮಹೋತ್ರಾದಿ ಪಟ ಸಮುದ್ರಾಂತ ವಿಜಯ ಜಗದೊಳ್ಳಿ ಚಿತೈ ಮೆರವಿ ರಣಭೂಮಿಯ ಪರಿಯ ವಿಜಯ ವಿಜಯ. ಪಾರ್ಥನೋಳ್ ಯುದ್ಧಕ್ಕೆ ನಿಲ್ಲುವ ಧೀರನ್ಯಾರು ತೋರಿಸೈ. ಪರಮಾತ್ಮ, ಪಾರ್ಥನೋಳ್ ಯುದ್ಧಕ್ಕೆ ನಿಲ್ಲುವ ಧೀರನ್ಯಾರು ತೋರಿಸೈ. ಈ ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ. ಪರಮಾತ್ಮ, ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ. ಬಾರೈ ಮುರಳೀಧರ. ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ. ಪರಮಾತ್ಮ, ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ. ಬಾರೈ ಮುರಳೀಧರ. ಅಹಿತ ನಿರ್ವಾಹಯುತ ಋಷುಕ ತುರುಕ ಗಜ ಸಹಿತ ವಿಭವ ಮುದಿತ. ವಾರ್ತಾ ಪರಮಾತ್ಮ, ಅಹಿತ ನಿರ್ವಾಹಯುತ ಋಷುಕ ತುರುಕ ಗಜ ಸಹಿತ ವಿಭವ ಮುದಿತ. ಕುಹಿನ ರೋಜ ಕುಲ ಮಹಾಬ್ದಿ ನಿಖಿಲ. ಪರಮಾತ್ಮ, ಕುಹಿನ ರೋಜ ಕುಲ ಮಹಾಬ್ದಿ ನಿಖಿಲ ಭರಿತ
ಅರಿಗಳ ಶಿರಗಳ ಕರೆಯುವೆ ಪರಮಾತ್ಮ. ಶರಗಳಿಂ ಅರಿಗಳ ಶಿರಗಳ ಕರೆಯುವೆ, ಈ ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ ಪರಮಾತ್ಮ. ಈ ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ ಬಾರೈ ಮುರುಳೀಧರ, ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ ಪರಮಾತ್ಮ. ರಣದಲ್ಲಿ ಜಯವನ್ನು ಪಡೆಯುವೆ ಬೇಗನೆ ಬಾರೈ ಮುರುಳೀಧರ, ಮುರುಳೀಧರ, ಮುರುಳೀಧರ ಪಾರ್ಥ ಪರಮಾತ್ಮ. ಇಲ್ಲಿಚ್ಛೆ ನೋಡು, ಕೌರವನು ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತಂತೆ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಅರ್ಜುನ ಪರಮಾತ್ಮ, ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢರಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವಂತೆ. ಪಾರ್ಥ ಪರಮಾತ್ಮ, ಅವನ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ರ ರಥಗಳಲ್ಲಿ ಕುಳಿತಿರುವವರೇ ಕೌರವರ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇರುವರು. ಪಾರ್ಥ ಪರಮಾತ್ಮ, ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವ. ದ್ರೋಣನ ಪಾರ್ಶ್ವದಲ್ಲಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಪಾರ್ಥ ಪರಮಾತ್ಮ, ಸ್ವರ್ಣಮಯವಾದ ಶೋಭಿತವಾದ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವವರೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ಅಧಿಕಾರ ಮಧುಕುಟವು ಬೆಳಗುತ್ತಿರುವುದು. ಅರ್ಜುನ ಪರಮಾತ್ಮ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರು ಪಿತಾಮಹ ನಿನಗೆ ವಂದಿಸುವೆನು. ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಅರ್ಜುನ. ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನ ಪತನವೋ ಅಥವಾ ಉತ್ಥಾನವೋ? ಜಾರುತ್ತಿದೆ ಗಾಂಡೀವಾ, ಆರುತ್ತಿದೆ ಪಾಯಿ, ನಡುಗುತ್ತಿದೆ ಎನ್ನೆದೆಯೋ ಗುರು ಬಾಂಧವರ ಕೊಲಲಾರದೆ, ಗುರು ಬಾಂಧವರ ಕೊಲಲಾರದೆ ಕರದ ಚಾಪವು ಜಾರುತ್ತಿದೆಯೋ ಜನಾರ್ದನ, ಜಾರುತ್ತಿದೆಯೋ ಜನಾರ್ದನ. ಪರಮಾತ್ಮ, ಪಾರ್ಥ ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ ಕೃಷ್ಣ, ಸಮರದಿ ಸೆಣೆಸಾಡೆನ ಪರಮಾತ್ಮ. ಪಾರ್ಥ ಗುರು ಬಾಂಧವರ ಶಿರಜೇದಿಪೇನ ಪರಮಾತ್ಮ. ಪಾರ್ಥ ಗುರು ಬಾಂಧವರ ಶಿರಜೇದಿಪೇನ, ಗುರು ಬಾಂಧವರ ಶಿರಜೇದಿಪೇನ ಪರಮಾತ್ಮ. ಅರ್ಜುನ ಗುರು ಬಾಂಧವರ
ತತ್ವಬೋಧವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆನೆಸಾಡೆನ ಕೃಷ್ಣ ಸಮರದಿ ಸೆನೆಸಾಡೆನ ಕೃಷ್ಣ ಸಮರದಿ ಸೆನೆಸಾಡೆನ ಪರಮಾತ್ಮ ಅರ್ಜುನ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪರಮಾತ್ಮ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪರಮಾತ್ಮ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಸಮರದಿ ಸೆನೆಸಾಡೆನ ಕೃಷ್ಣ ಸಮರದಿ ಸೆನೆಸಾಡೆನ ಕೃಷ್ಣ ಸಮರದಿ ಸೆನೆಸಾಡೆನ 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 ಮಿತ್ರ ಏನಾಯ್ತು? ಏಕೆ ವಿಚಲಿತನಾಗಿರುವೆ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯೇಕಗಳಲ್ಲಿಯೂ ಧಾರಣ ಜ್ವಾಲೆ, ಬೇಸಿಗೆ ಬಿಸಿಯಿಂದ ಬೆಂದ ತಾವರೆಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದೇನನ್ನು, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು. ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮರ ಪದವಿಯ ಸಲುವಾಗಿಯೇ ಈ ಕ್ರಾಂತಿ ವಧೆಗೆ, ಈ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ಯುದ್ಧವು ನನಗೆ ಬೇಡ. ಇದು ಏನು ಅರ್ಜುನ? ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸಿದೆ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ ನೀನು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೇನೆಯ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜೆ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟು ಗುರು, ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ. ಗುರುವದಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಈ ಸ್ವಜನ ವಧೆ ನನಗೆ ಸಮ್ಮತವಿಲ್ಲ ಕೃಷ್ಣ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಆತ್ಮದ ಅವಸಾನವಲ್ಲ ಅರ್ಜುನ. ಪರಮಾತ್ಮ, ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯ ಮೊದಲಾದ ಪ್ರಾಪ್ತಿಗಳು ಸಹಜವಾದಂತೆ ಮಾನವನ ದೇಹಾಂತರ ಪ್ರಾಪ್ತಿಯು ಸಹಜವಾದಿತ್ತು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ ಅರ್ಜುನ. ಪರಮಾತ್ಮ, ಈ ಭೀಷ್ಮ, ದ್ರೋಣ, ನೀನು, ನಾನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು, ಮುಂದೆಯೂ ಜನಿಸುವೆವು. ಜನ್ಮವು ಮೃತ್ಯುವಿನ 2 ಅಂತರಗಳು.
ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದದಕ್ಕೆ ಮೂಢರಂತೆ ಚಿಂತಿಸಿ ಫಲವೇನು? ಅರ್ಜುನ, ಪರಮಾತ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ನೀನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಬಹುದು. ದುಷ್ಟ ಶೈತ್ಯಾಧೀಕ್ಷದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧದ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೋ? ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ನೋಡು ನೋಡು ಪಾರ್ಥ ಏಡಿದನ ವಿದೇಗೆ, ನೋಡು ನೋಡು ಪಾರ್ಥ ಏಡಿದನ ವಿದೇಗೆ, ನೋಡು ನೋಡು ಪಾರ್ಥ. ಅರ್ಜುನ, ಪರಮಾತ್ಮ, ಗುರುವು ಬಾಂಧವರ ಶಿರವ ತರಿಯಲಾರೆ. ಪರಮಾತ್ಮ, ಪಾರ್ಥ, ಗುರುವು ಬಾಂಧವರ ಶಿರವ ತರಿಯಲಾರೆ. ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ. ನರಕ ಭಾಗಿಯಾಗಿ, ನರಕ ಭಾಗಿಯಾಗಿ ನರಳಲಾರೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ದುಷ್ಟ ಶಿಕ್ಷನಾನು ಶಿಷ್ಟ ರಕ್ಷನಾನು. ಪಾರ್ಥ, ಪರಮಾತ್ಮ, ದುಷ್ಟ ಶಿಕ್ಷನಾನು ಶಿಷ್ಟ ರಕ್ಷನಾನು. ನಿಷ್ಠೆಯಿಂದ ಶರವ. ಪಾರ್ಥ, ಪರಮಾತ್ಮ, ನಿಷ್ಠೆಯಿಂದ ಶರವ, ನಿಷ್ಠೆಯಿಂದ ಶರವ. ಅರ್ಜುನ, ಪರಮಾತ್ಮ, ನಿಷ್ಠೆಯಿಂದ ಶರವ, ನಿಷ್ಠೆಯಿಂದ ಶರವ. ನೋಡು ಬೇಗ ಪಾರ್ಥ, ನೋಡು ನೋಡು ಪಾರ್ಥ ಹೇಳಿದನ ವಿದೇಗೆ, ನೋಡು ಪಾರ್ಥ ಹೇಳಿದನ ವಿದೇಗೆ, ನೋಡು ಪಾರ್ಥ. ಕರದಿ ಗಾಂಡಿವಾವ ಧರಿಸಲಾರೆ ದೇವ. ಪರಮಾತ್ಮ, ಅರ್ಜುನ, ಕರದಿ ಗಾಂಡಿವಾವ ಧರಿಸಲಾರೆ ದೇವ. ಮರುಳು ಮಾತಿದೇಗೆ, ಮರುಳು ಮಾತಿದೇಗೆ, ಮರುಳು ಮಾತಿದೇಗೆ. ಪರಮಾತ್ಮ, ಮರುಳು ಮಾತಿದೇಗೆ, ಮರುಳು ಮಾತಿದೇಗೆ. ಕರವ ಮುಗಿವೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ ಬೇಡಿಕೊಂಬೆ ದೇವ, ಬೇಡ ಮಾಧವ. ಆದಿಯಲ್ಲಿ ಸೃಷ್ಟಿ, ಅಂತ್ಯದಲ್ಲಿ ಛೇದ. ಅರ್ಜುನ, ಪರಮಾತ್ಮ, ಆದಿಯಲ್ಲಿ ಸೃಷ್ಟಿ, ಅಂತ್ಯದಲ್ಲಿ ಛೇದ, ಮಾಧ್ಯದಲ್ಲಿ ಮೋದ,
ಮಧ್ಯದಲ್ಲಿ ಮೋದ ಮಾಧ್ಯದಲ್ಲಿ ಮೋದ. ಅರ್ಜುನ ಪರಮಾತ್ಮ ಮಧ್ಯದಲ್ಲಿ ಮೋದ ಮಾಧ್ಯದಲ್ಲಿ ಮೋದ. ಕೈವೆನೀಗ ಮಾತ ನೋಡು ಪಾರ್ಥ ಏಡಿದ ನವಿಗೆ ನೋಡು ನೋಡು ಪಾರ್ಥ ಏಡಿದ ನವಿಗೆ ನೋಡು ನೋಡು ಪಾರ್ಥ. ಅರ್ಜುನ ಪರಮಾತ್ಮ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಲ್ಲಿ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿ ಅಕೀರ್ತಿ ಬಾಧನೆನಿಸಿವೆ. ನಿನ್ನಂತ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಪಾರ್ಥ ಪರಮಾತ್ಮ ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವನದ ಶವದ ನಿಂದನೆಯಾಗ ಪಾರ್ಥನು, ಸರ್ವರಿಗೂ ವರ್ಜಿತನು. ಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಜನಾರ್ದನ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ವಾಸುದೇವ. ಅರ್ಜುನ ಪರಮಾತ್ಮ ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಾಫಲಗಳನ್ನು ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತನಾಗಿ ಸಿದ್ಧಿಯ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅರ್ಜುನ, ಅಸ್ತ್ರವನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಪಾರ್ಥ ಪರಮಾತ್ಮ ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆ. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪರಿಸುವೆನು. ಮನೋಬುದ್ಧ ಅಹಂಕಾರವೆಂಬ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಪಾರ್ಥ ಪರಮಾತ್ಮ ಆತ್ಮದ ರಾಜಪಥದಲ್ಲಿ ದಾಟಿಸುವೆನು. ಬಹುರೂಪಾತ್ಮವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಾರ್ಥಿಯಾದ ಪರಾವಸ್ತುವು ನಾನು. ಪಾರ್ಥ ಪರಮಾತ್ಮ ನೀರಿನಲ್ಲಿ ರಸಾತ್ಮಕನು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತದಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವವು ಪಾರ್ಥ. ಪರಮಾತ್ಮ ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಜ್ಞನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಯೋಧರ
ರಕ್ಷಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಶರಣರ ಪೊರೆಯೋ ದೀನರ ನಿಧಿಯೇ, ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ನೊಂದು ಬರಳಿದೆ, ದಾರಿ ಕಾಣದೆ ನೊಂದು ಬರಳಿದೆ, ಶಾಂತಿಯ ಕರುಣಿಸೋ ನೀ ರಾಧಾರಮಣ, ಮುಕ್ತಿಯ ಕರುಣಿಸೋ ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಮಾಡು ಕೃಪೆಯನ್ನು ಪಾಮಲ ಎನ್ನೋಳು, ಮಾಡು ಕೃಪೆಯನ್ನು ಪಾಮಲ ಎನ್ನೋಳು, ಭೀಕರ ರೂಪದಿ ಬೇಗೆಯನ ಸಹಿಸೆ, ಭೀಕರ ರೂಪದಿ ಬೇಗೆಯನ ಸಹಿಸೆ, ಶರಣರ ಪೊರೆಯೋ ದೀನರ ನಿಧಿಯೇ, ದಾರಿ ಕಾಣದೆ ನೊಂದು ಬರಳಿದೆ, ದಾರಿ ಕಾಣದೆ ನೊಂದು ಬರಳಿದೆ, ಶಾಂತಿಯ ಕರುಣಿಸೋ ನೀ ರಾಧಾರಮಣ, ಮುಕ್ತಿಯ ಕರುಣಿಸೋ ನೀ, ಕರುಣಿಸೋ ನೀ, ಕರುಣಿಸೋ ನೀ. ಎಂತಹ ಭಯಾನಕ ರೂಪವುದು, ಮಾನವ ಶಿಕ್ಷೆಗಳಿಂದ ಇದನ್ನು ನೋಡಲಾರೆನು ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿವು, ವಾಗ್ಸ್ಫೂರ್ತಿವಿಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ಸುಧಾ ಮಧುರವಾದ ನಿನ್ನ ಮಂದಾಸವನ್ನು ತೋರಿಸು. ಗೋಪಿಕವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸವದನವೆಲ್ಲಿ? ಭಯವನ್ನು ಬಿಡು ಪ್ರಾಣ ಸಖ, ಭಯವನ್ನು ಬಿಡು, ಭಯವ ಬಿಡು, ಭಯವ ಬಿಡು ಪ್ರಾಣ ಸಖ ವೀರಪಾತನೆ, ಕಣ್ಣು ತೆರೆದು ನೋಡು ನನ್ನ ಸೌಮ್ಯ ಮೂರ್ತಿಯ ಶಾಂತ ಮೂರ್ತಿಯ. ಅರ್ಜುನ ಪರಮಾತ್ಮ, ಭಯವ ಬಿಡು, ಭಯವ ಬಿಡು, ಭಯವ ಬಿಡು ಪ್ರಾಣ ಸಖ ವೀರಪಾತನೆ, ಕಣ್ಣು ತೆರೆದು ನೋಡು ನನ್ನ ಸೌಮ್ಯ ಮೂರ್ತಿಯ ಶಾಂತ ಮೂರ್ತಿಯ. ಅರ್ಜುನ ಪರಮಾತ್ಮ, ನಡೆಸುವೆನು ಧರ್ಮ ಮಾರ್ಗಕ್ಕೆ. ಅರ್ಜುನ ಪರಮಾತ್ಮ, ನನ್ನ ಉದರದಲ್ಲಿ ಧರಿಸಿ ಮಾಯ ರೂಪವ
ಪ್ರಳಯವಾಗಿ ಹೋಗಲಿ ಯುದ್ಧ ಕ್ಷೇತ್ರವು ಈ ಕುರುಕ್ಷೇತ್ರವು. ಭಯವ ಬಿಡು ಭಯವ ಬಿಡು ಭಯವ ಬಿಡು ಪ್ರಾಣ ಸಖ ವೀರ ಪಾರ್ಥನೆ. ಕಣ್ಣು ತೆರೆದು ನೋಡು ನನ್ನ ಸೌಮ್ಯ ಮೂರ್ತಿಯ ಶಾಂತ ಮೂರ್ತಿಯ ಶಾಂತ ಮೂರ್ತಿಯ ಶಾಂತ ಮೂರ್ತಿಯ ಶಾಂತ ಮೂರ್ತಿಯ. ಭಯವನ್ನು ಬಿಡು ಪ್ರಾಣ ಸಖ. ಗದಾ ಚಕ್ರ ಶೋಭಿತನಾದ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯೆ ಪ್ರಶಾಂತ ಗಂಭೀರ ಜಲರಾಶಿಯಂತೆ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಿ ಹೋಗಲಿ. ಅರ್ಜುನ, ಪರಮಾತ್ಮ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಿನ್ನನ್ನು ದಡವನ್ನು ಮುಟ್ಟಿಸಲು ಕರ್ಣಧಾರನಾಗಿ ನಿಂತಿರುವೆನು. ಆಜ್ಞೆ ಮಾಧವ.